2025 ಭಾರತದ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ಸ್ಗೆ ಏನೂ ಚಲೋ ರಿಟರ್ನ್ ಅನ್ನು ಕೊಟ್ಟಿಲ್ಲ. ಇನ್ನೂ ಒಳ್ಳೆ ರ್ಯಾಲಿಯನ್ನು ತೋರಿಸಿಲ್ಲ ನೋಡ್ರಿ. ಆದ್ರೆ ವೀಕ್ಷಕರೇ, 2025 ಕೊನೆ ವಾರನಾಗ ಅಥವಾ ಕೊನೆ ವೀಕ್ನಾಗ ಭಾರತದ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ಸ್ಗೆ ಚಲೋ ರಿಟರ್ನ್ ಅನ್ನು ಕೊಡೋ ಸಂಭಾವನೆ ಭಾಳ ಹೆಚ್ಚೈತಿ. ಎದಕ್ಕಂತಂದ್ರೆ ಸ್ಯಾಂತಾ ರ್ಯಾಲಿ ಸಂಬಂಧ. ಅದ ಕಾರಣ ಇವತ್ತಿನ ವಿಡಿಯೋನಾಗ ನಾವು ಸ್ಯಾಂತಾ ರ್ಯಾಲಿ ಅಥವಾ ಸ್ಯಾಂತಾ ಕ್ಲಾಸ್ ರ್ಯಾಲಿ ಅಂದ್ರೆ ಏನಂತ ತಿಳ್ಕೊಳ್ಳೋಣ, ಮತ್ತು ಸ್ಯಾಂತಾ ರ್ಯಾಲಿ ಬರಾಕ ಪ್ರಮುಖ ಕಾರಣಗಳು ಏನಂತ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಲಾಸ್ಟ್ಗ ಸ್ಯಾಂತಾ ರ್ಯಾಲಿ ಬರೋಣ ಹೂಡಿಕೆದಾರರಾಗಿ ಇನ್ವೆಸ್ಟರ್ಸ್ ಆಗಿ ನಾವೇನ್ ಮಾಡ್ಬೇಕಂತ ಅದ್ರ ಬಗ್ಗೆ ಡೀಟೇಲ್ ದಾಗ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ನೋಡ್ರಿ. ಅದ ಕಾರಣ ಈ ವಿಡಿಯೋ ಸ್ಕಿಪ್ ಮಾಡೋಲ್ದ ಫುಲ್ ವಿಡಿಯೋನ ನೋಡ್ರಿ. ಈ ವಿಡಿಯೋಗೆ ಲೈಕ್ ಮಾಡಿರ್ಕಿದ್ರೆ ಲೈಕ್ ಮಾಡ್ರಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರ್ಕಿದ್ರೆ ಸಬ್ಸ್ಕ್ರೈಬ್ ಅನ್ನು ಮಾಡ್ರಿ. ಬರೀ ವೀಕ್ಷಕರೇ, ಫಸ್ಟ್ ನಾವು ಸ್ಯಾಂತಾ ರ್ಯಾಲಿ ಅಂದ್ರೆ ಏನಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸ್ಯಾಂತಾ ರ್ಯಾಲಿ ಅಂದ್ರೆ ವೀಕ್ಷಕರೇ, ವರ್ಷದ ಕೊನೆಯ ವಾರದಲ್ಲಿ ಅಥವಾ ಡಿಸೆಂಬರ್ದು ಲಾಸ್ಟ್ 5 ದಿನಗಳನ್ಯಾಗ ಮಾರ್ಕೆಟ್ ಏರಾಕ ಸ್ಟಾರ್ಟ್ ಆಗ್ತೈತಿ. ಜನವರಿ ಅಥವಾ ಹೊಸ ವರ್ಷದ ಪ್ರಥಮ 2 ದಿನಗಳು ಅಥವಾ ಮೊದಲನೇ 2 ದಿನಗಳ ತನಕ ಕಂಟಿನ್ಯೂ ಮಾರ್ಕೆಟ್ ಏರೇ ಇರ್ತೈತಿ. ಇದನ್ನ ಸಮಯ ಹೇಳಿನಿ, ಇದನ್ನ ಡೇಟ್ಗಳು ಹೇಳಿನಿ. ಈ ದಿನಗಳನ್ನಾಗ ಏನು ಮಾರ್ಕೆಟ್ ಇರ್ತೈತಿ ಅದಕ್ಕೆ ನಾವು ವೀಕ್ಷಕರೇ ಸ್ಯಾಂತಾ ರ್ಯಾಲಿ ಅಥವಾ ಸ್ಯಾಂತಾ ಕ್ಲಾಸ್ ರ್ಯಾಲಿ ಅಂತ ಕರಿತೀವಿ. ಇದ್ರ ಬಗ್ಗೆ ನಿಮಗೆ ಡೀಟೇಲ್ದಾಗ ಸರಳವಾಗಿ ಗುರ್ತಾ ಇರ್ಬೋದು ಅಂತ ನನಗೆ ಅನಿಸ್ತೈತಿ. ಬರೀ ವೀಕ್ಷಕರೇ, ಯಾಕೆ ಇವ ದಿನಗಳನ್ನಾಗ ಮಾರ್ಕೆಟ್ ಇರ್ತೈತಿ, ಎದಕ್ಕೆ ಸ್ಯಾಂತಾ ರ್ಯಾಲಿ ಬರ್ತೈತಿ, ಅದರಿಂದ ಪ್ರಮುಖ ಕಾರಣಗಳು ಏನಂತ ಈ ಡೀಟೇಲ್ದಾಗ ಸರಳವಾಗಿ ತಿಳ್ಕೊಳ್ಳೋಣ ನೋಡ್ರಿ. ವೀಕ್ಷಕರೇ, ಒಂದೇ ಮೇನ್ ಕಾರಣ ಏನಂತಂದ್ರ ಹಬ್ಬದ ಸಂಭ್ರಮ ಮತ್ತು ಸಕಾರಾತ್ಮಕತೆ. ರಜೆ ದಿನಗಳು ಇರ್ತಾವೆ ಡಿಸೆಂಬರ್ದು ಲಾಸ್ಟ್ ವೀಕ್ನಾಗ. ಅದ ಕಾರಣ ಭಾಳ ಹೂಡಿಕೆದಾರರೆಲ್ಲ ಉತ್ಸಾಹದಾಗ ಮತ್ತು ಸಕಾರಾತ್ಮಕ ಮನೋಭಾವನೆದಿಂದ ಇರ್ತಾರ. ಅದ ಕಾರಣನು ವೀಕ್ಷಕರೇ ಸ್ಯಾಂತಾ ರ್ಯಾಲಿ ಬರ್ತೈತಿ. ಈ ದಿನಗಳನ್ಯಾಗ ಮಾರ್ಕೆಟ್ ಈ ತರ ಇರ್ತೈತೆ ಅಂತ ನಾವು ಅನ್ಬೋದ. ಎರಡನೇ ರೀಸನ್ ಏನಂತಂದ್ರ ಇನ್ಸ್ಟಿಟ್ಯೂಷನ್ ಬೈಯಿಂಗ್. ದೊಡ್ಡ ದೊಡ್ಡ ಹೂಡಿಕೆ ಸಂಸ್ಥೆಗಳ ತಮ್ಮ ಪೋರ್ಟ್ಫೋಲಿಯೋಗಳನ್ನ ಸುಧಾರಿಸಲು ವರ್ಷದ ಕೊನೆಯದಾಗ ವೀಕ್ಷಕರೇ ಹೆಚ್ಚಿನ ಶೇರ್ಗಳನ್ನ ಬೈ ಮಾಡ್ತಾರಂತ್ರಿ. ಆ ಒಂದು ಕಾರಣದಿಂದನೂ ಈ ತರ ಸ್ಯಾಂತಾ ರ್ಯಾಲಿ ಬರ್ತೈತಂತ ನಾವು ಅನ್ಬೋದ. ಮೂರನೇ ರೀಸನ್ ಏನಂತಂದ್ರೆ ವೀಕ್ಷಕರೇ, FIs ಫಾರಿನ್ ಇನ್ವೆಸ್ಟರ್ಸ್ ಏನಿರ್ತಾರ, ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಏನಿರ್ತಾರ, ಅವ್ರ ವೀಕ್ಷಕರೇ ಹಾಲಿಡೇಗೆ ಹೋಗಿರ್ತಾರ, ಅವರ ರಜೆಗೆ ಹೋಗಿರ್ತಾರ. FIs ಹಾಲಿಡೇಗೆ ಹೋಗಿದ್ದ ಕಾರಣ ವೀಕ್ಷಕರೇ ಮಾರ್ಕೆಟ್ನಾಗ ಬಾಯಿಂಗ್ ಭಾಳ ಸೆಲ್ಲಿಂಗ್ ಬರಂಗಿಲ್ಲ. ಅದು ಒಂದು ಕಾರಣದಿಂದನೂ ಈ ತರ ಸ್ಯಾಂತಾ ರ್ಯಾಲಿ ಬರ್ತೈತಂತ ನಾವು ಅನ್ಬೋದ. ಮೊದ್ಲ ವೀಕ್ಷಕರೇ ನಿಮಗೆ ಗುರ್ತನೇ ಇರ್ಬೋದು, ಭಾರತ ಸ್ಟಾಕ್ ಮಾರ್ಕೆಟ್ನಾಗ FIs ಮಾರ್ಕೊಂಡು ಹೋಗತ್ತಾರ. ಅವರ ರಜೆಗೆ ಹೋದ್ರ ಅದ ಮಾರೋದು ನಿಂತು ಬಿಡ್ತೈತಿ, ಅವ್ರದ್ದು ವಾಲ್ಯೂಮ್ ಕಡಿಮೆ ಆಗ್ತೈತಿ. ಆ ವಾಲ್ಯೂಮ್ ಕಡಿಮೆ ಆಗಿದ್ದ ಕಾರಣನು ಸ್ಯಾಂತಾ ರ್ಯಾಲಿ ಬರ್ತೈತಂತನೂ ನಾವು ಅನ್ಬೋದ. ಮತ್ತು ವೀಕ್ಷಕರೇ, ನೆಕ್ಸ್ಟ್ ರೀಸನ್ ಏನಂತಂದ್ರೆ ಬೋನಸ್ ಹಣ ಹೂಡಿಕೆ. ನಿಮ್ಮೆಲ್ಲರಿಗೂ ಗುರ್ತನೇ ಇರ್ಬೋದು, ವರ್ಷದ ಲಾಸ್ಟ್ ಮಂತ್ ಇದ್ದ ಡಿಸೆಂಬರ್ ತಿಂಗಳ ಅಥವಾ ಮೇನ್ ಅಂತಂದ್ರೆ ಕ್ರಿಸ್ಮಸ್ ಹಬ್ಬ ಇರ್ತೈತಿ. ಅದೇ ಕಾರಣ ದೊಡ್ಡ ದೊಡ್ಡ ಗ್ಲೋಬಲ್ ಕಂಪ್ನಿಗಳ ಎಲ್ಲ ವೀಕ್ಷಕರ ಎಂಪ್ಲಾಯೀಸ್ಗೆ, ಎಲ್ಲ ಕೆಲಸ ಮಾಡೋರ್ಗೆ ಬೋನಸ್ ಪೇಮೆಂಟನ್ನು ಕೊಟ್ಟಿರ್ತಾರೆ. ಆ ಬೋನಸ್ ಪೇಮೆಂಟನ್ನು ಏನು ಮಾಡ್ತಾರಂತಂದ್ರೆ ಎಲ್ಲ ಎಂಪ್ಲಾಯೀಸ್ ಹೂಡಿಕೆ ಮಾಡ್ತಾರೆ ಮಾರ್ಕೆಟ್ನಾಗ. ಆ ಬೋನಸ್ ರೊಕ್ಕನೂ ಮಾರ್ಕೆಟ್ನಾಗ ಈ ಥರ ಹೂಡಿಕೆ ಬರೋದ್ರಿಂದನೂ ಈ ಥರ ಸ್ಯಾಂತಾ ರ್ಯಾಲಿ ಬರ್ತೈತಂತ ನಾವು ಅನ್ಬೋದು. ಮತ್ತು ವೀಕ್ಷಕರೇ, ಲಾಸ್ಟ್ ರೀಸನ್ ಏನಂತಂದ್ರೆ ಜಗತ್ತದು ಎಲ್ಲ ಆಲ್ಮೋಸ್ಟ್ ಸ್ಟಾಕ್ ಮಾರ್ಕೆಟ್ಗಳ ರಜೆ ಇರ್ತೈತಿ, ಮುಚ್ಚಿರ್ತಾವ. ಭಾರತ ಸ್ಟಾಕ್ ಮಾರ್ಕೆಟ್ ಅಷ್ಟೇ ಓಪನ್ ಇರ್ತೈತ್ರಿ. ಭಾರತ ಸ್ಟಾಕ್ ಮಾರ್ಕೆಟ್ ಕ್ರಿಸ್ಮಸ್ಗೆ ಅಷ್ಟೇ ಹಾಲಿಡೇ ಇರ್ತೈತಿ, ಉಳಿದಿದ್ದೆಲ್ಲ ದಿನ ಮಾರ್ಕೆಟ್ ಓಪನ್ ಇರ್ತೈತಿ. ಅದ ಕಾರಣ ಜಗತ್ತದು ಎಲ್ಲ ಸ್ಟಾಕ್ ಮಾರ್ಕೆಟ್ಗಳು ಆಲ್ಮೋಸ್ಟ್ ಕ್ಲೋಸ್ ಇರ್ತಾವ, ಭಾರತ ಸ್ಟಾಕ್ ಮಾರ್ಕೆಟ್ ಅಷ್ಟೇ ಓಪನ್ ಇರೋ ಕಾರಣನು ಈ ತರ ಸ್ಯಾಂತಾ ರ್ಯಾಲಿ ನಮ್ಮ ಭಾರತ ಸ್ಟಾಕ್ ಮಾರ್ಕೆಟ್ನಾಗ ಕಾಣ್ತೈತೆ ಅಂತ ನಾವು ಅನ್ಬೋದು. ಯಾಕಂತಂದ್ರೆ ಈಗ ಎಲ್ಲಾ ದೇಶ ಸ್ಟಾಕ್ ಮಾರ್ಕೆಟ್ ಓಪನ್ ಇದ್ರೆ ಏನ್ರೆ ಕೆಟ್ಟ ನ್ಯೂಸ್ ಬರ್ಬೋದು. ಬಟ್ ಎಲ್ಲಾ ಸ್ಟಾಕ್ ಮಾರ್ಕೆಟ್ ಆಲ್ಮೋಸ್ಟ್ ಕ್ಲೋಸ್ನೇ ಇರ್ತಾವ ಕ್ರಿಸ್ಮಸ್ ಇರೋ ಕಾರಣ 5-6 ದಿನ. ಭಾರತದ ಮಾರ್ಕೆಟ್ ಕ್ರಿಸ್ಮಸ್ ಒಂದ್ ಬಿಟ್ಟು ಬೇರೆ ದಿನ ಎಲ್ಲ ಓಪನ್ ಇರೋದ್ರಿಂದ ಬೇರೆ ಯಾವ ಗ್ಲೋಬಲ್ ಸುದ್ದಿಗಳು ಬರಂಗಿಲ್ಲ. ಅದ ಕಾರಣನು ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಈ ತರ ಇರ್ತೈತಿ, ಚಲೋ ಇರ್ತೈತಿ ಅಂತ ನಾವು ಅನ್ಬೋದು. ಮಾರ್ಕೆಟ್ ಎದಕ್ಕೆ ಇರ್ತೈತಿ ಸ್ಯಾಂತಾ ರ್ಯಾಲಿ ಅಂತ, ಅದ್ರಿಂದ ಮೇನ್ ಕಾರಣಗಳು ಏನಂತ ಸರಳವಾಗಿ ಡೀಟೇಲ್ದಾಗ ನಾನು ನಿಮಗೆ ತಿಳಿಸಿನಿ. ಈಗ ಹೂಡಿಕೆದಾರರಾಗಿ ಸ್ಯಾಂತಾ ರ್ಯಾಲಿನಾಗ ನಾವೇನ್ ಮಾಡ್ಬೇಕಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡ್ರಿ. ವೀಕ್ಷಕರೇ, ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಸ್ಯಾಂತಾ ರ್ಯಾಲಿ ಪ್ರತಿ ವರ್ಷ ಬರ್ತೈತಂತ ತಿಳ್ಕೊಳಕ ಹೋಗ್ಬೇಡ್ರಿ. ನಾವು ಪ್ರೊಬ್ಯಾಬಿಲಿಟಿ ನೋಡ್ರ 10 ವೀಕ್ಷಕರೇ 7 ಸಲ ಸ್ಯಾಂತಾ ರ್ಯಾಲಿ ಬಂದೈತಿ. ನಮ್ ದೇಶ ಸ್ಟಾಕ್ ಮಾರ್ಕೆಟ್ನಾಗ 3 ಸಲ ಸ್ಯಾಂತಾ ರ್ಯಾಲಿ ಫೇಲ್ ಆಗೈತಿ. ಅದ ಕಾರಣ 100% ಪ್ರತಿ ವರ್ಷ ಸ್ಯಾಂತಾ ರ್ಯಾಲಿ ಬರ್ತೈತಿ. ಇದನ್ನ ಹೇಳಿದ್ನಿ, ಡಿಸೆಂಬರ್ದು ಲಾಸ್ಟ್ 5 ದಿನಗಳ ಮತ್ತು ಜನವರಿದು ಮೊದಲ 2 ದಿನಗಳನ್ನಾಗ ಏನ್ ಮಾರ್ಕೆಟ್ ಇರ್ತೈತಿ, ಖಂಡಿತವಾಗಿ ಆ ಸಮಯನಾಗ ಇರತೈತೆ ಅಂತ ಗ್ಯಾರಂಟಿನೂ ಇರಂಗಿಲ್ಲ. ಅದ ಕಾರಣ ಅದ್ರ ಮ್ಯಾಗ ನಿಮ್ದ ಕಣ್ಣ ಇರ್ಬೇಕ. ಮತ್ ವೀಕ್ಷಕರೇ, ಮತ್ತೊಂದು ಪಾಯಿಂಟ್ ಏನಂತಂದ್ರ ನಾವು ಹೂಡಿಕೆದಾರರಾಗಿ ಗಮನನಾಗಿ ಇಡ್ಕೊಳಕ ಮತ್ತೊಂದು ಪಾಯಿಂಟ್ ಏನಂತಂದ್ರ ಅತಿಯಾಗಿ ಆತುರತೆಯನ್ನ ಮಾಡಬೇಡ್ರಿ. ನೋಡ್ರಿ ವೀಕ್ಷಕರೇ, ಕೇವಲ ಸ್ಯಾಂತಾ ರ್ಯಾಲಿ ನಡೀತೈತೆ ಅನ್ನೋ ಕಾರಣದಿಂದ ಸಿಕ್ಕಿದ್ದು ಸ್ಟಾಕ್ಗಳ ಸಿಕ್ಕಿದ ವ್ಯಾಲ್ಯೂಯೇಷನ್ ಮ್ಯಾಗ ಸಿಕ್ಕಿದ ಪ್ರೈಸ್ ನಾಗ ಬಾಯ್ ಮಾಡಕ್ ಹೋಗ್ಬೇಡ್ರಿ. ಮತ್ತೊಂದನು ಏನಂತಂದ್ರ ಗುಣಮಟ್ಟದ ಶೇರ್ಗಳನ್ನ ಹೂಡಿಕೆ ಮಾಡ್ರಿ, ಗಮನದಾಗ ಇಡ್ಕೊಂಡ್ ಹೂಡಿಕೆ ಮಾಡ್ರಿ. ಸಿಕ್ಕಿದ ವ್ಯಾಲ್ಯೂಯೇಷನ್ ಹೂಡಿಕೆ ಮಾಡಬೇಡ್ರಿ, ಚಲೋ ಸ್ಟಾಕ್ ಗಳನ್ನ ಬಾಯ್ ಮಾಡ್ರಿ. ಉತ್ತಮ ವೀಕ್ಷಕರೇ ಫಂಡಮೆಂಟಲ್ ಇರೋ ಕಂಪ್ನಿಗಳನ್ನ ಹೂಡಿಕೆ ಮಾಡ್ರಿ. ಅಂದ್ರ ವೀಕ್ಷಕರೇ ಈ ರ್ಯಾಲಿನಾಗ ನೀವು ರೊಕ್ಕ ಮಾಡ್ಬೋದು. ಮೇನ್ ಅಂತಂದ್ರ ಪರ್ಟಿಕ್ಯುಲರ್ ಸ್ಟಾಕ್ ನಾಗ ಹೂಡಿಕೆ ಮಾಡ್ರ ಸ್ಯಾಂತಾ ರ್ಯಾಲಿನಾಗ ರೊಕ್ಕ ಮಾಡೋದ ಬಹಳ ಕಠಿಣ.
ಮೇನ್ ಈ ರ್ಯಾಲಿ ಇಂಡೆಕ್ಸ್ ಲೆವೆಲ್ನಾಗ ಕಾಣ್ತೈತ್ರಿ. ನಿಫ್ಟಿ, ಬ್ಯಾಂಕ್ ನಿಫ್ಟಿ ನಾನಾ ವೀಕ್ಷಕರೇ, ನೀವು ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿನಾಗ ಹೂಡಿಕೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಈ ರ್ಯಾಲಿನಾಗ ಮೇನ್ ಅಂತಂದ್ರೆ ಅದು ನಿಮ್ದು ತಲೆಯಾಗ ಇರಬೇಕು. ಮತ್ತೊಂದು ಲಾಸ್ಟ್ ಪಾಯಿಂಟ್ ಏನಂತಂದ್ರೆ ವೀಕ್ಷಕರೇ, ದೀರ್ಘಾವಧಿ ಗುರಿಯನ್ನ ನೆನಪು ಹಾರಾಕ ಹೋಗ್ಬೇಡ್ರಿ. ಸ್ಯಾಂತಾ ಕ್ಲಾಸ್ ರ್ಯಾಲಿ ಇದು ವೀಕ್ಷಕರೇ, ಅಲ್ಪಾವಧಿಯ ರ್ಯಾಲಿ, ಶಾರ್ಟ್ ಟರ್ಮ್ ದ ರ್ಯಾಲಿ. ಈ ಸ್ಯಾಂತಾ ಕ್ಲಾಸ್ ರ್ಯಾಲಿ ಐತ ಅನ್ನೋ ಕಾರಣದಿಂದ ಎಲ್ಲ ರೊಕ್ಕನ ತೊಗೊಂಡು ಇದ್ರಾಗ ಹೂಡಿಕೆ ಮಾಡಿ ಕೋಟ್ಯಾಂತರ ರೂಪಾಯಿ ಆಗ್ತಾವ, ಕೋಟ್ಯಾಧಿಪತಿನ ಆಗ್ತೇನೆ ಅಂತ ಯೋಚನೆ ಮಾಡಕ್ ಹೋಗ್ಬೇಡ್ರಿ. ಸ್ಯಾಂತಾ ರ್ಯಾಲಿನ ವೀಕ್ಷಕರೇ, ಕಳ್ಕೊಂಡ್ರೂ ಪರವಾಗಿಲ್ಲ ಅನ್ನೋ ಅಷ್ಟು ನೀವು ರೊಕ್ಕ ಹೂಡಿಕೆ ಮಾಡ್ಬೇಕು. ಅದು ಬಿಟ್ಟು ನಿಮ್ದು ಲಾಂಗ್ ಟರ್ಮ್ದು ಎಲ್ಲ ರೊಕ್ಕ ತಂದು ಇದ್ರಾಗ ಹೂಡಿಕೆ ಮಾಡಿ ನಿಮ್ದು ಲಾಂಗ್ ಟರ್ಮ್ ಗುರಿಯನ್ನು ಏನ್ರೆ ನೆನಪು ಹಾರಿದ್ರಿ ಅಂತಂದ್ರೆ ನೀವು ಭಾಳ ಕೆಟ್ಟ ಪರಿಣಾಮ ಕಾಣ್ತೀರಿ. ಅದ ಕಾರಣ ಒಂದು ರ್ಯಾಲಿದಿಂದ ರೊಕ್ಕ ಮಾಡೋನು ಲಾಂಗ್ ಟರ್ಮ್ನಾಗ ಏನು ಬೇಡ ಅಂತ ಯೋಚನೆ ಮಾಡ್ತಿದ್ರೆ ಅದು ಒಂದು ಭಾಳ ದೊಡ್ಡ ತಪ್ಪಾಗ್ತೈತಿ. ಅದ ಕಾರಣ ಈ ರ್ಯಾಲಿದಿಂದ ನಿಮ್ದು ಲಾಂಗ್ ಟರ್ಮ್ ಗುರಿಯನ್ನು, ದೀರ್ಘಾವಧಿಯ ಗುರಿಯನ್ನ ನೆನಪು ಹಾರಾಕ ಹೋಗ್ಬೇಡ್ರಿ. ನೋಡ್ರಿ ವೀಕ್ಷಕರೇ, ಲಾಸ್ಟಿಗೆ ಏನು ತಿಳಿಸ್ತೇನೆ ಅಂತಂದ್ರೆ, ಇದೇನು ಡಿಸೆಂಬರ್ 22 ತಾರೀಕು ಇವತ್ತಿಂದನ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ನಾಗ ಸ್ಯಾಂತಾ ರ್ಯಾಲಿದ ಕೆಲವೊಂದು ಲಕ್ಷಣಗಳು ಕಂಡು ಬರತ್ತಾವ. ನೋಡಿರ್ಬೋದು ಇವತ್ತು ನಮ್ಮ ದೇಶದ ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಇವೇನು ಇಂಡೆಕ್ಸ್ಗಳು ಇದಾವ, ಇಂಡೆಕ್ಸ್ಗಳು ಇವತ್ತು ಪಾಸಿಟಿವ್ನ ಕ್ಲೋಸಿಂಗ್ ಕೊಟ್ಟವತ್ರದ ಸ್ವಲ್ಪ ಲಕ್ಷಣಗಳು ಕಂಡು ಬರತ್ತಾವ. ಮೇನ್ ಏನಂತಂದ್ರೆ ಪ್ರತಿ ವರ್ಷ ಇದು ರ್ಯಾಲಿ ಬರ್ತೈತೆ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ರಿಸ್ಕ್ ಅನ್ನ ಮ್ಯಾನೇಜ್ ಮಾಡಿನ ಇಂಥ ರ್ಯಾಲಿಗಳನ್ನಾಗ ಅದು ಹೂಡಿಕೆ ಮಾಡ್ರಿ. ಓವರ್ ಆಲ್ ವೀಕ್ಷಕರೇ, ಇದೈತ ಈ ವಿಡಿಯೋನಾಗ ನಿಮಗೆ ಸ್ಯಾಂತಾ ರ್ಯಾಲಿ ಅಂದ್ರೆ ಏನಂತ ಗುರ್ತಾ ಇರ್ಬೋದಾ, ಎದಕ್ಕೆ ಬರ್ತೈತೆ ಸ್ಯಾಂತಾ ರ್ಯಾಲಿ ಅಂತ ಅದ್ರ ಬಗ್ಗೆ ತಿಳಿಸೀನಿ. ಹೂಡಿಕೆದಾರರಾಗಿ ನಾವೇನು ಯೋಚನೆ ಮಾಡ್ಬೇಕು, ಯಾವ ಥರ ನಾವು ಹೂಡಿಕೆ ಮಾಡ್ಬೇಕಂತ ಅದ್ರ ಬಗ್ಗೆನೂ ಡೀಟೇಲ್ದಾಗ ನಾ ತಿಳಿಸೀನಿ. ಇದೈತ್ರಿ ಇವತ್ತಿನ ಈ ವಿಡಿಯೋ ಹೆಂಗೆ ಅನ್ಸಿತ್ತು ಅಂತ ಕಮೆಂಟ್ ಸೆಕ್ಷನ್ನ ತಿಳಿಸ್ರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ಈ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ತಾರೆ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.